ಹಲೋ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ತಮ್ಮ ನೇರ ಮಾತು ಹಾಗೂ ಅದ್ಭುತ ಆಟದ ಮೂಲಕ ಕನ್ನಡಿಗರ ಮನೆಗೆದ್ದಿದ್ದ ಫೈರ್ ಬ್ರ್ಯಾಂಡ್ ಅಶ್ವಿನಿ ಗೌಡ ನಿಮಗೆ ನೆನಪೇ ಇರಬೇಕಲ್ವಾ? ಹೌದು, ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೆ ಅಶ್ವಿನಿ ಗೌಡ ಅವರು ಏನು ಮಾಡ್ತಿದ್ದಾರೆ, ಅವರ ಮುಂದಿನ ಪ್ರಾಜೆಕ್ಟ್ ಯಾವುದು ಅಂತ ಕಾಯ್ತಾ ಇದ್ದ ಅಭಿಮಾನಿಗಳಿಗೊಂದು ಈಗೊಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಅಶ್ವಿನಿ ಗೌಡ ಅವರು ಈಗ ದೊಡ್ಡ ಬಜೆಟ್ನ ಹೊಸ ಸಿನಿಮಾವೊಂದಕ್ಕೆ ಸೈನ್ ಮಾಡಿದ್ದಾರೆ. ಆ ಸಿನಿಮಾ ಯಾವುದು, ಅದರ ವಿಶೇಷತೆವೇನು, ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಕೊಡ್ತೀವಿ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಅಶ್ವಿನಿ ಗೌಡ ಅವರು ತಮ್ಮದೇ ಆದ ದೊಡ್ಡ ಅಭಿಮಾನಿ ಬಳಗವನ್ನು ಸಂಪಾದಿಸಿದ್ರು. ಬಿಗ್ ಬಾಸ್ ಜರ್ನಿ ಮುಗಿದ ನಂತರ ಅವರಿಗೆ ಚಿತ್ರರಂಗದಿಂದ ಸಾಕಷ್ಟು ಆಫರ್ಗಳು ಹರಿದು ಬರ್ತಾ ಇದ್ದವು. ಆದರೆ ಕತೆ ಆಯ್ಕೆಯಲ್ಲಿ ತುಂಬ ಚೂಸಿಯಾಗಿದ್ದ ಅಶ್ವಿನಿ ಗೌಡ ಈಗ ಒಂದು ಸೂಪರ್ ಕತೆ ಒಂದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಕೇಳಿ ಬರುತ್ತಿರುವ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಈ ಹೊಸ ಸಿನಿಮಾದಲ್ಲಿ ಅಶ್ವಿನಿ ಗೌಡ ಅವರು ಕೇವಲ ಗ್ಲಾಮರ್ ಗೊಂಬೆಯಾಗಿ ಕಾಣಿಸಿಕೊಳ್ಳುತ್ತಿಲ್ಲ, ಬದಲಿಗೆ ಅತ್ಯಂತ ಶಕ್ತಿಶಾಲಿ ಮತ್ತು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರದಲ್ಲಿ ಅಬ್ಬರಿಸಲಿದ್ದಾರೆ. ಇದೊಂದು ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಜಾನರ್ನ ಸಿನಿಮಾ ಎನ್ನಲಾಗುತ್ತಿದ್ದು, ಅಶ್ವಿನಿ ಅವರ ರಗಡ್ ಲುಕ್ ಅಭಿಮಾನಿಗಳಿಗೆ ಸಖತ್ ಕಿಕ್ ಕೊಡೋದು ಗ್ಯಾರಂಟಿ. ಸದ್ಯದಲ್ಲೇ ಚಿತ್ರತಂಡದ ಕಡೆಯಿಂದ ಅಧಿಕೃತ ಟೈಟಲ್ ಲಾಂಚ್ ಮತ್ತು ಫಸ್ಟ್ ಲುಕ್ ಪೋಸ್ಟರ್ ಕೂಡ ರಿಲೀಸ್ ಆಗಿದೆ. ಬಿಗ್ ಬಾಸ್ನಲ್ಲಿದ್ದಾಗ ಟಾಸ್ಕ್ ಇರಲಿ, ಜಗಳ ಇರಲಿ, ಯಾವುದಕ್ಕೂ ಹಿಂದೆ ಸರಿಯಾದ ಅಶ್ವಿನಿ ಗೌಡ ಅವರ ಇದೇ ಬೋಲ್ಡ್ ಆಟಿಟ್ಯೂಡ್ ಈ ಸಿನಿಮಾದ ಪಾತ್ರಕ್ಕೂ ಪ್ಲಸ್ ಪಾಯಿಂಟ್ ಆಗಿದೆ ಅಂತ ಡೈರೆಕ್ಟರ್ ಟೀಮ್ ಹೇಳ್ತಿದೆ. ಬಿಗ್ ಬಾಸ್ ಸೀಸನ್ 12 ಮುಗಿದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರೋ ಅಶ್ವಿನಿ ಶೂಟಿಂಗ್ ಸೆಟ್ಗೆ ಜಾಯ್ನ್ ಆಗಲು ಭರ್ಜರಿ ತಯಾರಿ ಕೂಡ ಮಾಡಿಕೊಳ್ತಿದ್ದಾರೆ. ಖಂಡಿತವಾಗಿಯೂ ಅಶ್ವಿನಿ ಗೌಡ ಅವರ ಈ ಹೊಸ ಸಿನಿಮಾ ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಸದ್ದು ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ವೀಕ್ಷಕರೇ, ಬಿಗ್ ಬಾಸ್ ಬೆಂಕಿ ಅಶ್ವಿನಿ ಗೌಡ ಅವರ ಹೊಸ ಸಿನಿಮಾದ ಲುಕ್ ನೋಡಲು ನೀವು ಎಷ್ಟು ಕಾಯ್ತಾ ಇದ್ದೀರಾ ಮತ್ತು ಅವರಿಗೆ ಸಿನಿಮಾದಲ್ಲಿ ಯಾವ ತರಹದ ಪಾತ್ರ ಶೂಟ್ ಆಗುತ್ತೆ ಅಂತ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ಮೈ ವಾಚಿಂಗ್ ಚಾನಲ್.